ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಟ ಮಾಡ್ತಾ ಇದ್ದ ಮಗುವಿನ ಮೇಲೆ ವಿಧಿಯ ಅಟ್ಟಹಾಸ. ಭೀಕರ ಅಪಘಾತದಲ್ಲಿ ಪುಟ್ಟ ಬಾಲಕ ಸಾವು. ಗುಬ್ಬಿ ತಾಲೂಕಿನ ನೆಟ್ಟೂರಿನಲ್ಲಿ ಭೀಕರ ಅಪಘಾತ. ಬಾಲಕ ಆಟವಾಡ್ತಾ ಇದ್ದ ವೇಳೆ ಎಲೆಕ್ಟ್ರಿಕ್ ಕಾರು ಅರಿದ ಪರಿಣಾಮ ಸ್ಥಳದಲ್ಲೇ ಬಾಲಕ ಸಾವು. ಬೆಳಗ್ಗೆಯೇ ಆಟವಾಡ್ತಾ ಇದ್ದ ಮಗುವಿನ ಮೇಲೆ ವಿಧಿಯ ಅಟ್ಟಹಾಸ ಮೆಟ್ಟಿದ್ದು ಭೀಕರ ಅಪಘಾತದಲ್ಲಿ ಬಾಲಕ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಗುಬ್ಬಿ ತಾಲೂಕಲ್ಲಿ ಜರುಗಿದೆ. ಅಂಗಡಿ ಮುಂದಿನ ರಸ್ತೆ ಬದಿಯಲ್ಲಿ ಸೈಕಲ್ನಲ್ಲಿ ಆಟವಾಡ್ತಾ ಇದ್ದ ಪುಟ್ಟ ಬಾಲಕನ ಮೇಲೆ ಏಕಾಏಕಿ ಎಲೆಕ್ಟ್ರಿಕಲ್ ಕಾರೊಂದು ಹರಿದಿದ್ದು ಮಗು ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ಗುಬ್ಬಿ ತಾಲೂಕಿನ ನೆಟ್ಟೂರು ಗ್ರಾಮದಲ್ಲಿ ಜರುಗಿದೆ. ಹೆತ್ತ ಮಗನನ್ನ ಕಳೆದುಕೊಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ನೆಟ್ಟೂರು ಗ್ರಾಮದ ರಾಘವೇಂದ್ರ ಟೆಕ್ಸ್ಟೈಲ್ ಅಂಗಡಿಯ ಮಾಲೀಕನ ಮಗ 13 ವರ್ಷದ ಶೋಭಿತ್ ರಾಘವ್ ಅಪಘಾತದಿಂದ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ. ಬಟ್ಟೆ ಅಂಗಡಿ ವ್ಯಾಪಾರ ಮಾಡಿಕೊಂಡು ಮೋಹನ್ ಕುಮಾರ್ ಜೀವನ ಸಾಗಿಸ್ತಾ ಇದ್ರು. ಶಾಲೆಗೆ ರಜೆ ಇದ್ದ ಕಾರಣ ಬಾಲಕನನ್ನ ಅಂಗಡಿ ಬಳಿ ಕರೆದೊಯ್ದಿದ್ರು. ಈ ವೇಳೆ ಅಂಗಡಿಯ ಮುಂದೆ ತನ್ನ ಸೈಕಲ್ನಲ್ಲಿ ಆಟವಾಡ್ತಾ ಇದ್ದು ಯಮಸ್ವರೂಪಿಯಾಗಿ ಬಂದ ಎಲೆಕ್ಟ್ರಿಕ್ ಕಾರು ಏಕಾಏಕಿ ಮಗುವಿನ ಮೇಲೆ ಹರಿದಿದೆ. ಅಪಘಾತದ ರಭಸಕ್ಕೆ ಮಗು ಸಾವನ್ನಪ್ಪಿದ್ದು ಹೆತ್ತ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನು ಅಪಘಾತ ಸಂಭವಿಸಿದ ಕೂಡಲೇ ಸ್ಥಳೀಯರ ಸಹಾಯದಿಂದ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಮಗು ತನ್ನ ಕೊನೆ ಉಸಿರೆಳೆದಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಗುಬ್ಬಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದು ಮಗುವಿನ ಸಾವಿಗೆ ಕಾರಣವಾದ ಕಾರು ಮತ್ತು ಕಾರು ಚಾಲಕನ ವಿರುದ್ಧ ದೂರು ದಾಖಲಿಸಲಾಗಿದೆ. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.